ಗಾಯ್ಸ್, ನೆನ್ನೆ ಪೂಜೆ ವ್ಲಾಗ್ಸ್ ಹಾಕಿದ್ದೀನಿ. ನೀವಿನ್ನು ಯಾರು ನೋಡಿಲ್ಲ ಆ ವಿಡಿಯೋ ಹೋಗಿ ನೋಡ್ಕೊಂಡು ಬನ್ನಿ. ಸಿಂಪಲಾಗಿ ಹಾಕಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ನನ್ನ ಕೂದಲು ಹೆಂಗೆ ಉದ್ರೋಗಿದೆ. ಸೊ ಇವತ್ತು ಸ್ಯಾಟರ್ಡೇ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮಮ್ಮ ಮನೇಲಿ ಇದ್ದೀನಿ. ಇವತ್ತು ಹೊರಡ್ತೀನಿ ಊರಿಗೆ. ಸೊ ಓಕೆನಾ, ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇವತ್ತಿನ ದಿನದಲ್ಲಿ ಏನೇನಾಗುತ್ತೆ ಅನ್ನೋದನ್ನೆಲ್ಲ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ನೋಡಿ, ಅಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ನೆನ್ನೆಯಲ್ಲಿ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ವಿ. ಸೊ ಇವಾಗ ಅದನ್ನೆಲ್ಲ ತೆಗಿಬೇಕು. ಸ್ನಾನ ಮಾಡ್ಕೊಂಡ್ಬಂದಿದ್ದೀನಿ, ನಾನೇ ತೆಗಿತೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ಆ ವ್ಲಾಗ್ ಬಂದಿರುತ್ತೆ ಇದಕ್ಕಿಂತ ಫಸ್ಟೇ. ಸೊ ಇನ್ನೂ ಯಾರು ನೋಡಿಲ್ಲ, ಹೋಗಿ ನೋಡಿ. ಇಷ್ಟ ಆದರೆ ನಂಗೆ ಆ ವಿಡಿಯೋಗೂ ಸಪೋರ್ಟ್ ಮಾಡಿ. ಓಕೆ, ಬುಡ್ಡ ಬಂದ. ಎಲ್ಲಿಗೋಗಿದ್ದ? ಎಲ್ಲಿಗೋಗಿದೆ? ಅದೇ ಎಷ್ಟು ಫಾಸ್ಟಾಗಿ ಬಂದ್ಬಿಟ್ಲಪ್ಪ. ಭತ್ತ ಚೆನ್ನಾಗಿದ್ದೇವಾ? ಭತ್ತ ಚೆನ್ನಾಯ್ತಾ? ಗದ್ದೆಗೆ ಹೋಗಿದ್ದ. ಜಾಬ್ ಮಾತ್ರ ಕೈ ಹಾಕೊಂಡು ಬಿಡಲ್ಲ ಪಾಪ. ಅಜ್ಜಿಗೆ ಹೇಳೋಗು, ಅಜ್ಜಿ ಗದ್ದೆಗೆ ಹೋಗಿದ್ದೆ ಅಂತ ಹೇಳು. ಅಜ್ಜಿ ಸ್ವಲ್ಪ ಕಸ ಗುಡಿಸ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಕಸ ಗುಡಿಸಿ ಒರೆಸಿದ್ಮೇಲೆ ಪೂಜೆ ಇದೆಲ್ಲ ತೆಗಿಬೇಕು. ಸಿಂಪಲಾಗಿ ಈ ರೀತಿ ಮಾಡಿಸಿದ್ವಿ ನಾವು. ತುಳಸಿ ಹಾರ, ಕುಂಕುಮಾರ್ಚನೆದು ಇವಾಗೆಲ್ಲ ತೆಗಿಬೇಕು. ಗಾಯ್ಸ್, ಏನಂದರೆ ನನಗೆ ನಿದ್ದೆನೇ ಇರಲಿಲ್ಲ. ಮೊನ್ನೆ ರಾತ್ರೆಲ್ಲ ಅಡುಗೆ ಮಾಡಿ ಮತ್ತು ನೆನ್ನೆ ಸ್ವಲ್ಪ ಓಡಾಡಿ ಸ್ವಲ್ಪ ಟಯರ್ಡ್ ಅನಿಸಿದ್ದು. ನಮ್ಮಮ್ಮ ಪೂಜೆ ಮಾಡಿ ನೀನೇ ತೆಗೆದ್ಬಿಡು, ಸ್ನಾನ ಮಾಡಿ ಪೂಜೆ ಮಾಡಿ ನೀನೇ ತೆಗಿ, ನಂಗೆ ಕಸ ಗುಡಿಸ್ನೆಲ್ಲ ಒರೆಸ್ಕೊಡ್ತೀನಿ ಅಂದರು. ಓಕೆ ಅಂದೆ. ನಮ್ಮಮ್ಮನೂ ಪಾಪ ನಾನಾರ 1 ಅವರ್ ಮಲಗಿದೆ. ನಮ್ಮಮ್ಮ 1 ಅವರ್ ಕೂಡ ಮಲಗಿಲ್ಲ, ಫುಲ್ಲು ಟೆನ್ಷನು, ಬ್ಯುಸಿಯಾಗಿದ್ದರು. ಸೊ ಹಾಗಾಗಿ ನಾನೇ ತೆಗಿಯೋಣ ಅಂತ ಅಂದ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಆ್ಯಂಡ್ ಇವತ್ತು ಊರಿಗೆ ಹೋಗಬೇಕು. ಬೇಜಾರು. ಏನೇ ಅಂದರೂ ತವ್ರ ಮನೆಗೆ ಬಂದಾಗ ಬಿಟ್ಟು ಬರೋಕ್ಕೆ ಮನಸ್ಸೇ ಬರಲ್ಲ ನನಗೆ. ನಮ್ಮಪ್ಪ ನಮ್ಮಮ್ಮ ಜೊತೆ ನಾನು ಅಷ್ಟು ಅಟ್ಯಾಚ್ ಆಗಿಬಿಡ್ತೀನಿ. ನಾನು ಯಾರನ್ನಾದರೂ ಹಚ್ಕೊಂಡ್ಬಿಟ್ರೆ ನಿಜ ಗೈಸ್, ಅವ್ರನ್ನ ಬಿಟ್ಟು ಬರೋಕ್ಕೆ ಮನಸ್ಸೇ ಬರಲ್ಲ. ಬಟ್ ಹಚ್ಕೊಂಡ್ಲ ಅಂದರೆ ನಂಗೆ ಅಲ್ಲಿಗೆ ಹೋಗೋಕ್ಕೂ ಕೂಡ ಇಷ್ಟ ಆಗೋಲ್ಲ, ಜಾಸ್ತಿ ನಾನು ಹೋಗಲ್ಲ. ಬಟ್ ನನಗೆ ಇವತ್ತು ಫುಲ್ಲು ಬೇಜಾರು, ಫುಲ್ ಬೇಜಾರಾಗ್ತಿದೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮಂಗೂ ಫುಲ್ ಬೇಜಾರು, ಯಾಕೆಂದರೆ ನಮ್ಮ ಪಾಪು ಹೋಗ್ತಾಳಲ್ವ ಅಂತ. ಆ್ಯಂಡ್ ನಾನು ಅವತ್ತು ಹೇಳ್ತಿರ್ಬೇಕಾದ್ರೆ ಸಾಂಗ್ ಹಾಕಿದ್ರು ನಮ್ಮ ಅಪ್ಪ, ಇದನ್ನೇ ಹೇಳ್ತಾ ಇದೆ. ಸಾಂಗ್ ಹಾಕಿದ್ರು. ಬಟ್ಟೆ ನಿಂದ ನಿಮ್ಮ ಅವ್ನು ಬಳೆ ಅಲ್ಲೇ ಇರಲಿ ಬಿಡಮ್ಮ. ತಗೊಂತೀನಿ ತಾಳ. ನೀನು ಮೆಹಂದಿ ಬಿಟ್ಟ ಕೊಟ್ಟಿಲ್ಲ. ಅದೇ 10 ರೂಪಾಯಿ ಹೋಗಿ ಮಗನೆ ಅಷ್ಟೇ. ಹಚ್ಕೊಂಡು ಹಿಂಗೆ ಅಳಿಸ್ಕೋಬೋದಮ್ಮ. ರೆಡ್ ಕಲರ್ ಆಗುತ್ತೆ ಅಮ್ಮ. ಯಾವ ಬರ್ತೀವಿ ಮಗನೆ? ಯಾವ ಬರ್ತೀವಿ ಮತ್ತೆ ನಿಮ್ಮ ಅವನ ಬಳೆ? ಅವು ಹಚ್ಚು ದೀಪ, ಎಣ್ಣೆ ಇಲ್ಲ ಅದರಲ್ಲಿ. ಹಚ್ಚು ಇವಾಗ ಎಣ್ಣೆ ಮಾಡ್ಲಿಕ್ತಾರೆ ಎಲ್ಲತ್ತು. ನೀರು ಹೋಗ್ತೈತೆ. ಅಮ್ಮ
ಬಾಬಾ ಅಜ್ಜಿದ ಹೆಸರು ಬಾಬನ್ ಬಸ್ರಾ ಅಜ್ಜಿದ ಬಸ್ರು ಬಾಬನ್ ಹೆಸರು ಅಲ್ಲ ಸುಮ್ಮನೆ ಸುಮ್ಮನೆ ಬಾಬಾ ಕೊಡ್ಸಿರೋದು ಅವ ನಾನೇ ಕೊಡ್ಸಿರೋದು ನಾನು ಕೊಡ್ಸಿದ್ದು ಅಜ್ಜಿಗೆ ಬಾಬಾ ಕೊಡ್ಸಿದ್ದು ಕಳಶ ಬಾ ಸುಮ್ಮನೆ ನಂದು ಅಕ್ಕಳು ಹೊಸ ದುಡ್ಡು ಸಕ್ಕದಲ್ಲಿ 5 ರೂಪಾಯಿ ಆಯ್ತಾ ದುಡ್ಡು ಇಟ್ಕೊಳಪ್ಪ ಜೋಬ್ ಇಲ್ಲಂದೈತನಾ ಇಲ್ಲಂದೈತದ ಶುಂಠಿ ಇದೆಲ್ಲ ತೆಗ್ದು ಚೆನ್ನಾಗಿ ಬಿಟ್ಟು ಇದು ಅದು ಟ್ಯಾಂಕ್ ತುಂಬ ತೊಟ್ಟಿ ಹಾಕೋಣ ತೆಗೆವ ಕಾಸಿ ಸ್ನಾನ ಮಾಡ್ತೀನಿ ಹೋಗ್ತಾ ನಮ್ಮ ಅಮ್ಮಂಗೂ ಆಸೆ ಆಗ್ತಿತ್ತು ನೋಡು ಕಕ್ಕ ಮಾಡಿಲ್ಲ ಇನ್ನ ಕಕ್ಕ ಮಾಡ್ಕೊಂಡ್ರೆ ಹೇಳ್ಕೊಂತ ಜೋಬಾಗ ಏನೋ ತುಂಬಾ ಇವೆಲ್ಲ 5 ನಿಮಿಷ ಇರು ಗಾಯ್ಸ್ ಅದೆಲ್ಲ ಆಗಿ ತೆಗ್ದು ಟಿಫನ್ ಮಾಡಿ ಒಳ್ಳೆ ಒಬ್ಬಟ್ಟೆಲ್ಲ ಊಟ ಮಾಡಿ ನಾವು ಬಂದ್ವಿ ಏರೆಲ್ಲ ಹಿಂದೆ ಕಟ್ಟಿದ್ದೀನಿ ಸೊ ಓಡ್ತಾ ಇದ್ದೀನಿ ಮತ್ತು ಸೊ ವಿಡಿಯೋ ಬರೋದು ಲೇಟ್ ಆಗ್ತದೆ ನನ್ನ ಪೂಜೆ ವಿಡಿಯೋಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮಮ್ಮವರು ಹೊಸ ಟ್ಯಾಕ್ಟರಿ ತೊಗೊಂಡಿರೋ ವಿಡಿಯೋ ಹಾಕಿದ್ದೀನಿ ನೀವಿನ್ನು ಯಾರು ಆ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೋಡಿ ಇಲ್ಲಿ ತುಂಬ ಖುಷಿ ಆಗ್ತದೆ ನನಗೆ ಸೊ ಫೈನಲಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಓಕೆನಾ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಬಂದೆ ಇವಾಗ ಟೈಮ್ 4:15 2 ಗಂಟೆಗೆ ಬಂದು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳ್ದು ನೀರು ಕುಡ್ದ ಬಟ್ಟೆ ಒಗ್ದು ರೈಸ್ ಮಾಡಿ ಸಾಂಬಾರೆಲ್ಲ ಬಿಸಿ ಮಾಡಿ ನಡಿ ಅಲ್ಲಿ ಶರ್ಟ್ ಹಾಕೊಂಡು ಊಟ ಮಾಡೋಣ ನಡಿ ಊಟ ಸೊ ಅಲ್ಲಿಂದಲೇ ತಂದಿದ್ದೆ ಒಬ್ಬಟ್ಟು ಪಲ್ಯ ಹೋಳ್ಗೆ ಸಾಂಬಾರು ಮತ್ತು ಪ್ರಸಾದ ಇಷ್ಟು ತಂದಿದೆ ಇವಾಗ ತಿನ್ನಬೇಕು ನಮ್ಮ ಹಸ್ಬೆಂಡ್ ಇನ್ನು ಆಫೀಸಲ್ಲಿದ್ದಾರೆ ಆಫೀಸಿಂದ ಬಂದಿಲ್ಲ ಸೊ ಕಾಲ್ ಮಾಡಿದೆ ಇವಾಗ ಶರ್ಟ್ ಬಟ್ಟೆ ತೊಗೊಂಡೋಗ್ತೀನಿ ಕಾಲ್ ಮಾಡಿದೆ ಇವಾಗ ನೀನು ಊಟ ಮಾಡು ಬರ್ತೀನಿ ಅಂದರು ಸೊ ಇವತ್ತು ಅವ್ರು ಆಫೀಸ್ಗೆ ಹೋಗಿದ್ದಾರೆ ಇವತ್ತು ಅವ್ರದ್ದು ಆಫೀಸ್ ಇದೆ ಆ್ಯಂಡ್ ಏನು ಹೇಳೋದು ಅಂದರೆ ಇವಾಗ ತಾನೇ ಮುಖ ತೊಳ್ಕೊಬಂದು ಇವಾಗ ತಿನ್ನಬೇಕು ಅಲ್ಲಿ ತಿಂದು ಬಂದಿದ್ದೀನಿ ಏನೂ ತಿಂದಿಲ್ಲ ಬನ್ನಿ ತಿನ್ನೋಣ ಗಾಯ್ಸ್ ನೋಡಿ ಇಲ್ಲಿ ಕರ್ಜಿಕಾಯಿ ಸೊ ನಮ್ಮ ಕಡೆ ಇದನ್ನು ಕರ್ಜಿಕಾಯಿ ಅನ್ನಲ್ಲ ಕರ್ಗಡ್ಬು ಅಂತಾರೆ ಆ್ಯಂಡ್ ಇದು ಸತ್ಯನಾರಾಯಣ ಪೂಜೆದು ಪ್ರಸಾದ ತುಂಬ ಮಿಕ್ಕಿತ್ತು ನೋಡಿ ಇಲ್ಲಿ ಸಾಂಬಾರು ಅದನ್ನು ನಾವು ಮಾಡಲ್ಲ ಯಾವತ್ತು ಇವ್ರ ಹತ್ರನೇ ಮಾಡಿಸ್ತೀವಿ ನೋಡಿ ಪಲ್ಯ ಗೊಜ್ಜು ಪಲ್ಯ ಸೊ ಅವರು 1 kg ಮಾಡಿದ್ರು ನಾವು 50 ಜನಕ್ಕೆ ಹೇಳಿದ್ವಿ ಓಕೆನಾ ಅವ್ರು 100 ಮೆಂಬರ್ಸಿಗೆ ಏನೋ ಮಾಡಿದ್ರು ಅನಿಸುತ್ತೆ ಎಷ್ಟು ಜನಕ್ಕೆ ಮಾಡಿದ್ರು ಗೊತ್ತಿಲ್ಲ ಬಟ್ ತುಂಬ ಮಿಕ್ಕಿತ್ತು ಸ್ವಲ್ಪ ಜನ ಮಿಸ್ ಆಗಿದ್ರು ಫಂಕ್ಷನ್ಗೆ ಬರೋದು ಏನು ಮಾಡೋಕ್ಕಾಗಲ್ಲ ಓಕೆ ನೋಡಿಲಿ ಊಟ ಮಾಡ್ತಾಯಿದ್ದೀನಿ ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ನಮ್ಮ ಪಾಪುಗೆ 2 ಒಬ್ಬಿಟ್ಟು ಅನ್ನ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೋಡಿಲಿ ಗಾಯ್ಸ್ ಈಗ ನಾವು ಊಟ ಮಾಡ್ತಾಯಿದ್ದೀವಿ ನೀಟಾಗಿ ಕಾಣಿಸ್ತಾ ಇಲ್ಲ ಲೈಟ್ ಹಾಕಬೇಕು ಇನ್ನು ಟೈಮ್ 4:15 ಏನು ತಿಂತಿದ್ದೆ ನನ್ನ ಚಿನ್ನು ಒಬ್ಬಟ್ಟು ಬೇಕಲ್ಲ ಹೋಳ್ಗೆ ತಿಂತಿಲ್ಲ ಚೆನ್ನಾಗಿದೆ ಹೋಳಿಗೆ ಊಟ ಮಾಡಿ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಬಾಯ್ ಗಾಯ್ಸ್ ಅದಾದಮೇಲೆ ನಾನು ಸ್ಯಾಟರ್ಡೇ ಬಂದಿದ್ದು ಸಂಡೇ ಒಂದಿನ ಆಗಿತ್ತು ಆ್ಯಂಡ್ ನಮ್ಮ ಅತ್ತೆ ಊರಿಗೆ ಹೋಗದೆ ತುಂಬ ದಿವಸ ಆಗಿತ್ತು ನಾನು ಹಸು ನೋಡಬೇಕಾಗಿತ್ತಲ್ಲ ಸೊ ಹಾಗಾಗಿ ಸಂಡೇನೇ ಮತ್ತೆ ಹೋಗ್ತಾ ಇದ್ದೀವಿ ಸ್ಯಾಟರ್ಡೇ ತುಂಬ ಅಂದರೆ ತುಂಬ ತಲೆನೋವು ಬಂದಿತ್ತು ನನಗೆ ಸೊ ಹಾಗಾಗಿ
ನಮ್ಮ ಮನೆಯಿಂದ ಬಂದು ಆಯಿಲ್ ಮಸಾಜು ಆಯಿಲ್ ಎಣ್ಣೆ ಎಲ್ಲ ಹಚ್ಚಿದ್ದೆ. ಸೊ ಅದಕ್ಕೆ ಫೇಸ್ ಈ ರೀತಿ ಕಾಣ್ತಿದೆ. ನಮ್ಮ ಬೇಬಿ ನೋಡಿ ಆಲ್ರೆಡಿ ಮಲಗಿಬಿಟ್ಟಿದ್ದಾಳೆ. ಸೊ ಅದಕ್ಕೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ಏನೇನಾಗುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ. ನಾನು ನನ್ನ ಹಸ್ಬೆಂಡ್ ಆಚೆ ಎಲ್ಲಾದರೂ ಹೊರಟ್ರೆ ನಾವು ತುಂಬ ಮಾತಾಡ್ತೀವಿ. ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಆಗ ಟೈಮ್ ಸಿಕ್ಕಿರುತ್ತೆ ಅಲ್ವಾ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನನಗೆ ಬೈಕಲ್ಲಿ ಹೋದರೆ ಜಾಸ್ತಿ ಬ್ಯಾಕ್ ಪೈನ್ ಬರುತ್ತೆ. ಯಾಕೆಂದರೆ ನಂದು ಸಿ ಸೆಕ್ಷನ್ ಸಿಸರಿನ್ ಆಗಿರೋದ್ರಿಂದ ತುಂಬ ಹೊತ್ತು ಟ್ರಾವೆಲ್ ಇರುತ್ತೆ. ಚಿಕ್ಕನಾಯಕನಹಳ್ಳಿ ಟು ನಮ್ಮ ಅತ್ತೆ ಊರು. ಏನಿಲ್ಲ ಅಂದರೂ ಒಂದು 2 ಅವರ್ ಅಂತೂ ಟ್ರಾವೆಲ್ ಇರುತ್ತೆ. ಸ್ವಲ್ಪ ನನಗೆ ಬೆನ್ನು ನೋವು ಆಗುತ್ತೆ. ಬಟ್ ಆದರೂ ನಮ್ಮ ಹಸ್ಬೆಂಡ್ ಸಿಗ್ತಾರಲ್ಲ, ಅದೊಂದು ಖುಷಿ ನನಗೆ. ನೋಡಿ ಗಾಯ್ಸ್, ಅದಾದಮೇಲೆ ಸಂಡೇ ಬಂದ್ವಿ. ನಮ್ಮ ಅತ್ತೆ ಇನ್ನೂ ಏನೂ ಮಾಡಿರಲಿಲ್ಲ. ತಿಂಡಿ ಅಡುಗೆ ಎಲ್ಲ ನಾನೇ ಮಾಡಿದ್ದು. ಆಮೇಲೆ ಇದು ಲಕ್ಷ್ಮೀ ಕೂರ್ಸೋಕ್ಕೆ ಚೆನ್ನಾಗಿತ್ತು ತಾಮ್ರದ್ದು ಕೊಡಪಾನ. ಜಸ್ಟ್ 1,500 ರೂಪಾಯಿ ತೊಗೊಳ್ಳೋಣ ಅಂದ್ಕೊಂಡೆ. ಅವರು ಕಲರ್ ಅಷ್ಟು ಇರಲಿಲ್ವಲ್ಲ, ಬಿಸಿ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರು. ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್, ಬಂದ್ವಿ. ಒಂದು 9 ಗಂಟೆಗೆ ಬಂದು ಟಿಫನ್ ಇನ್ನೂ ನಮ್ಮ ಅತ್ತೆ ಮಾಡಿರಲಿಲ್ಲ. ಸೊ ಚಿತ್ರಾನ್ನ ಗೊಜ್ಜು ಮಾಡಿ ನೋಡಿ, ಇಲ್ಲಿ ಇವಾಗ ಸಾಂಬಾರು ಆಗ್ತಾಯಿದೆ. ಸಾಂಬಾರು ಕೂಡ ನಾನೇ ಮಾಡಿದ್ದೀನಿ. ಮತ್ತು ಮನೆಯೆಲ್ಲ ಒರೆಸಿ ಕೆಲಸ ಮಾಡಿ ಇವಾಗ 1 ಗಂಟೆ ಟೈಮು ಆರಾಮ್ಸಿ ರೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಬೇಬಿ ನೋಡಿಲಿ ಬಿಸ್ಕೆಟ್ ತಿಂತಾ ಇದೆ. ಸಿಂಹದ ಮರಿ ಇದು. ಫ್ರೆಂಡ್ಸ್, ಏನಂದರೆ ನಾನು ಅಮ್ಮ ಮನೆಯಿಂದ ಬಂದಿದ್ನಲ್ಲ, ನಂಗೆ ತುಂಬ ತಲೆನೋತಿತ್ತು. ಅದಕ್ಕೆ ರಾತ್ರಿ ಎಣ್ಣೆ ಹಚ್ಚಿದೆ. ಸೊ ಫಸ್ಟ್ ಟೈಮ್ ನಾನು ಎಣ್ಣೆ ಹಚ್ಚಿ ಈ ಥರ ಬಂದಿರೋದು ಮನೆಯಿಂದ ಆಚೆ. ಯಾವತ್ತೂ ಬರಲ್ಲ. ಆಮೇಲೆ ತುಂಬ ತಲೆನೋವ್ತಾ ಇತ್ತು. ಸೊ ಹಾಗಾಗಿ ಮತ್ತು ಏನಂದರೆ ಇಲ್ಲಿ ತಾಮ್ರದ್ದು ಕೊಡಪಾನದವ್ರು ಬಂದಿದ್ರು, ತಗೊಳ್ಳೋಣ ಅಂದ್ಕೊಂಡೆ. ಯಾಕೆಂದರೆ ವರಮಹಾಲಕ್ಷ್ಮಿಗೆ ಮತ್ತು ಫ್ಯೂಚರಲ್ಲಿ ಮನೆ ಕಟ್ಸಿದಾಗ ಲಕ್ಷ್ಮಿ ಕೂರ್ಸೋಕ್ಕೆಲ್ಲ ಬೇಕಾಗುತ್ತೆ. ಬಿಕಾಸ್ ಆಗ ಜಾಸ್ತಿ ಇರುತ್ತೆ, ತಗೋಬಿಡೋಣ ಅಂತ ನೋಡಿದೆ. ಬಟ್ 1 ಬಿನ್ಗೆ ತೊಗೋಬಾರ್ದು, 2 ಬಿನ್ಗೆ ತೊಗೋಬೇಕು ಅಂತ ಅಂತಿದ್ರು ಇಲ್ಲಿ. ಬಟ್ 2 ಬಿನ್ಗೆಯಿಂದ 5,000 ರೂಪಾಯಿ ಹೇಳಿದ್ರು ಅವರು. ಸೊ ಹಾಗಾಗಿ ತಗೊಂಡಿಲ್ಲ. ನೋಡೋಣ, ನಾನು ಮುಂದೆ ಯಾವಾಗಾದ್ರೂ ತೊಗೊಂಡ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಆದೆ. ಮತ್ತು ನನಗೆ ಕೊಡಪ್ಪ ಬಿಚ್ಚನಾ ಕೊಡೋದು ಬಿಚ್ಚಿ. ಫ್ಯೂಚರಲ್ಲಿ ನಮ್ಮ ಹಸ್ಬೆಂಡ್ ತಗೋ ಅಂದರು. ಹಾಂ, ಎಂಥದ್ದು ತಗ್ತೀನಿ. ನಮ್ಮ ಬೇಬಿ ಬಿಸ್ಕೆಟ್ ತಿಂತಾ ಇದ್ದಾಳೆ. ಮತ್ತು ತಿಂಡಿ ಚಿತ್ರಾನ್ನ ಆಯಿತು. ನಮ್ಮ ಹಸ್ಬೆಂಡು ಹೊಲಕ್ಕೆ ಹೋಗಿದ್ದಾರೆ, ತೋಟಕ್ಕೆ ಹೋಗಿದ್ದಾರೆ. ಯಾಕಂದರೆ ಜೋಳ ಹಾಕೋಕ್ಕೆ. ಆ್ಯಂಡ್ ನಮ್ಮ ಅಚ್ಚನೂ ಇಲ್ಲ, ಯಾರೂ ಇಲ್ಲ. ಮತ್ತು ಈ ವ್ಲಾಗು ಇನ್ನೇನು ಹೇಳೋದು, ಯಾಕಪ್ಪ ಗಂಟೆ ಜಾಸ್ತಿ ತಿಂತೈತೆ ನನ್ನ ಸಿಂಬ. ಇಷ್ಟೊಂದು ತಿನ್ಬೇಡ, ತಿನ್ನಿ ಮಾಡ್ರಿ. ಅಲ್ಲ, ಒಂದ್ಸತಿ ನಮ್ಮ ಅತ್ತೆ ನೀರು ತುಂಬ ನೋಡ್ತಾರೆ. ಅದೆಲ್ಲ ಬಣ್ಣ ನೋಡ್ಕೊಂಡ್ರೆ ತಿಳಿಸೋರ್ತಾನೆ. ನೀವು ಮಾಡ್ತಾರೆ ಕಸಿಗೆ ಪಟ್ಟ ತುಂಬಕ್ಕಪ್ಪ. ಇಲ್ಲ, ಕ್ಲೀನ್ ಮಾಡ್ಕೊಡ್ತಾರೆ. ಗಾಯ್ಸ್, ಇದು ರಾತ್ರಿ ಊಟ. ಓಕೆ ಬಾಯ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಲವ್ ಯು. ಲೈಕ್, ಶೇರ್, ಕಮೆಂಟ್ ಮಾಡಿ. ಲವ್ ಯು. ಬಾಯ್.